cold bones. Yeah, that's my. ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನಾನು ಹೋದ 1.5 ತಿಂಗಳಿಂದ ಒಂದು HSRP ನಂಬರ್ ಪ್ಲೇಟು ನನ್ನ ಗಾಡಿಗೆ ಬುಕ್ ಮಾಡ್ಕೊಂಡಿದ್ದೆ. ಆ HSRP ನಂಬರ್ ಪ್ಲೇಟು ಗಾಡಿ ಬುಕ್ಕಿಂಗ್ದು ಇವತ್ತು ಬಂದೈತೆ. ನಾನು ಕಾಲ್ ಮಾಡಿದ್ದೆ, ಬನ್ನಿ ಸರ್ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ ಆ ನಂಬರ್ ಪ್ಲೇಟ್ನ ಹಾಕಿಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ನಾವಿರೋದು ಸಂಭ್ರಮ್ ಕಾಲೇಜ್ ಹತ್ರ. ಈ ಸಂಭ್ರಮ್ ಕಾಲೇಜ್ ಮುಂದಗಡೆನೆ, ಅಲ್ಲಿಂದನೇ ಡೈರೆಕ್ಟ್ ಹೋಗ್ತಾ ಇದ್ದೀನಿ. ನಾನು ಯಲಹಂಕ ಹೋಗಬೇಕು, ಬಟ್ ಯಲಹಂಕ ನಾನು ಮೇನ್ ರೋಡಲ್ಲಿ ಹೋಗ್ತಾಯಿಲ್ಲ, ಒಳಗಡೆ ಅಟ್ಟೂರು ಲೇಔಟ್ಗೆ ಹೋಗಿ ಟಚ್ ಆಗುತ್ತೆ ರೋಡು, ಆ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇದು ಬೆಟ್ಟಳ್ಳಿಯಿಂದ ಮುಂದೆ ಹೋದರೆ ಅದು ಅಟ್ಟೂರು ಲೇಔಟ್ಗೆ ಹೋಗುತ್ತೆ. ಆ ರೋಡಲ್ಲಿ ಹೋಗ್ತಾ ಇದ್ದೀನಿ. ಹೋಗಿ HSRP ನಂಬರ್ ಪ್ಲೇಟು ಪಿಟ್ ಮಾಡಿಸ್ಕೊಂಡು ಬರ್ತೀನಿ. ಜೊತೆಗೆ ಇದೊಂದು ಮೋಟೋ ಬ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇದೊಂದು ಮೋಟೋ ಬ್ಲಾಗ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇದು ವಾಯ್ಸು ರೆಕಾರ್ಡಿಂಗ್ ಆಗಿರಲಿಲ್ಲ, ಹಾಗಾಗಿ ನಾನೇ ಡಬ್ಬಿಂಗ್ ಮಾಡ್ತಾಯಿದ್ದೀನಿ. ಡಬ್ಬಿಂಗ್ ಮಾಡಿ ಆಮೇಲೆ ನಿಮ್ಗೆ ಹಾಕ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಅಂದರೆ ಹೋಗೋದು ಜೊತೆಗೆ ಅಲ್ಲಿ ಫಿಟ್ ಮಾಡಿಸೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯಾಕೆಂದರೆ ಫಿಟ್ಟಿಂಗ್ ಮಾಡೋದು ನೆಕ್ಸ್ಟ್ ವೀಡಿಯೋ. ಯಾಕಪ್ಪ ಅಂತಂದರೆ ತುಂಬ ಲಾಂಗ್ ವೀಡಿಯೋ ಆಗುತ್ತೆ. ಇದು ಹೋಗೋಷ್ಟ್ರೊಳಗಡೆ ಒಂದು 20 ಮಿನಿಟ್ಸ್ ಗಂಟ ಆಗ್ಬೋದು. ಹಾಗಾಗಿ ತುಂಬ ಲಾಂಗ್ ವೀಡಿಯೋ ಆಗಿದ್ರೂ ನಿಮಗೆ ನೋಡೋಕ್ಕೆ ಬೇಜಾರಾಗುತ್ತೆ. ಅದು ಮೋಟೋ ಬ್ಲಾಗ್ ಬೇರೆ. ಹಾಗಾಗಿ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಹಾಫ್ ವೀಡಿಯೋ ಹಾಕ್ತೀನಿ. ಅಂದರೆ ಹೋಗೋದು ಒಂದು ವೀಡಿಯೋ, ಜೊತೆಗೆ ಫಿಟ್ಟಿಂಗ್ ಯಾವ ರೀತಿ HSRP ನಂಬರ್ ಪ್ಲೇಟ್ ಫಿಟ್ಟಿಂಗ್ ಯಾವ ಥರ ಮಾಡಿಸ್ದೆ ಅದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂತಲೇ ಹೇಳ್ಬೋದು. ಹಾಗಾಗಿ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಚೆನ್ನಾಗಿರುತ್ತೆ, ಮೋಟೋ ಬ್ಲಾಗ್ ಮುಖಾಂತರ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೇನೋ ನೋಡಿ, ಇಲ್ಲಿ ಟರ್ನಿಂಗ್ ಹೋದರೆ ಈ ಕಡೆ ಹೋದರೆ ಬಲಗಡೆಗೆ ಹೋದರೆ ಈ ಕಡೆ ಬಲಗಡೆಗೆ ಹೋದರೆ ಬೆಟ್ಟಳಿಗೆ ಹೋಗುತ್ತೆ. ಸ್ಟ್ರೈಟ್ ಹೋದರೆ ಇದು ಡೈರೆಕ್ಟು ಇದ್ರ ಹತ್ರ ಹೋಗುತ್ತೆ. ಹೇಗಪ್ಪ ಅಂದರೆ ಅಟ್ಟೂರು ಲೇಔಟ್ ಟಚ್ ಆಗುತ್ತೆ ರೋಡ್ ಇದು. ಹಾಗಾಗಿ ಡೈರೆಕ್ಟ್ ನಾನು ಅಟ್ಟೂರು ಲೇಔಟ್ ರೋಡ್ ಟಚ್ ಆಗಿ ಅಲ್ಲಿಂದ ಡೈರೆಕ್ಟಾಗಿ ಯಲಹಂಕಕ್ಕೆ ಹೋಗ್ತೀನಿ. ಯಲಹಂಕದಲ್ಲಿ ಎಲ್ಲಪ್ಪ ಅಂದರೆ ನಾನು ದೊಡ್ಡಬಳ್ಳಾಪುರ ರೋಡ್ ಹೋಗ್ಬೇಕು. ದೊಡ್ಡಬಳ್ಳಾಪುರ ರೋಡಲ್ಲಿ ಹೇಮಂತ್ ಮೋಟಾರ್ಸ್ ಅಂತ ಇರ್ತದೆ, ಸುಮಾರು ಜನ ನೀವು ನೋಡಿರ್ತೀರ. ಎಲ್ಲಪ್ಪ ಅಂದರೆ ಯಲಹಂಕ NS ಬಸ್ ಸ್ಟಾಪ್ ಆಯ್ತಲ್ಲ, ಅಲ್ಲಿಂದ ಸ್ಟ್ರೈಟು ದೊಡ್ಡಬಳ್ಳಾಪುರ ರೋಡ್ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಲೆಫ್ಟ್ ಸೈಡ್ಗೆ ಐತೆ ದೊಡ್ಡದು ಹಾಸ್ಪಿಟ್ಲು. ಮತ್ತು ಅದು ಯಾವುದಪ್ಪ ಹೇಮಂತು ಮೋಟಾರ್ಸು TVS ಶೋರೂಮು ಅದು. ಹಾಗಾಗಿ ನಾನು ಅಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ನಾನು ಬುಕ್ ಮಾಡುವಾಗ ಈ ಕಡೆ ವಿದ್ಯಾರಣ್ಯಪುರದ್ದು ನಮ್ಗೆ ಹತ್ರ, ಬಟ್ ವಿದ್ಯಾರಣ್ಯಪುರ ಯಾವುದು ನಮಗೆ ಸ್ಲಾಟ್ ಸಿಗಲಿಲ್ಲ. ಹಾಗಾಗಿ ನಾನು ಯಲಹಂಕನೇ ಇರಲಿ ಅಂತ ಯಲಹಂಕನೇ ಬುಕ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇದೊಂದು ವೀಡಿಯೋ ಮಾಡ್ತಿದ್ದೀನಿ. ಇದೊಂದು ವೀಡಿಯೋ ನೋಡಿ.
ಅಟ್ಟೂರು ಲೇಔಟ್ ಬಿಟ್ಟು ಈಗ ಯಲಹಂಕ ಮೇನ್ ರೋಡ್ಗೆ ಟಚ್ ಆಗ್ತಾಯಿದ್ದೀನಿ ನೋಡಿ. ಅಟ್ಟೂರು ಲೇಔಟು ಮುಗೀತು. ಅಟ್ಟೂರು ಲೇಔಟ್ ಬಿಟ್ಟು ಈಗ ಮೇನ್ ರೋಡ್ ಟಚ್ ಆಗ್ತಾಯಿದ್ದೀನಿ. ಏನಿಲ್ಲ, ಇದೇ ರೋಡಲ್ಲಿ ಸ್ಟ್ರೈಟು ಹೋಗ್ತಾಯಿದ್ರೆ ಒಂದೇ ರೋಡು ಸ್ಟ್ರೈಟ್ ಹೋಗ್ತಾಯಿದ್ರೆ ಮಾಮೂಲಿ ಇಲ್ಲಿ ಯಲಹಂಕ ಡೈರಿ ಸರ್ಕಲ್ ಸಿಗುತ್ತೆ. ಯಲಹಂಕ ಡೈರಿ ಸರ್ಕಲ್ಲು ಜೊತೆಗೆ ಫ್ಲೈಓವರು. ಆ ಫ್ಲೈಓವರ್ ಬಿಟ್ರೆ ಲೆಫ್ಟ್ ಸೈಡ್ಗೆ ಒಂದು ಕ್ರಾಸ್ ಸಿಗುತ್ತೆ. ಆ ಕ್ರಾಸಲ್ಲಿ ಹೋದ್ರೆ ಅಲ್ಲೇ ಹೇಮಂತ್ ಮೋಟರ್ಸ್ ಇರೋದು. ಅಂದರೆ ಅದು ಕಟ್ ರೋಡು, ಮೇನ್ ರೋಡು ದೊಡ್ಡಬಳ್ಳಾಪುರ ರೋಡಿಂದನೂ ನೀವು ಹೋಗ್ಬೋದು. ಬಟ್ ನಾನು 16ನೇ ತಾರೀಕು ನನಗೆ ಬುಕ್ಕಿಂಗ್ ಆಗಿದ್ದು. ಬಟ್ ಇವರು 16ನೇ ತಾರೀಕು ನನಗೆ ಕಾಲ್ ಮಾಡಿ ಕೇಳಿದೆ. ಇವರಂದರು ಸರ್ ಇಲ್ಲ, ನೀವು 4 ದಿನ ಬಿಟ್ಟು ಬರಬೇಕಾಗುತ್ತೆ ಅಂದರು. ಅಂದರೆ ಅದು ಹೇಮಂತ್ ಮೋಟರ್ಸ್ ಅವರೇ. ಸರಿ ಸರ್ ಅಂದ್ಬಿಟ್ಟು ನಾನು 15ನೇ ತಾರೀಕಿಗೆ ಕಾಲ್ ಮಾಡಿದೆ ಅವ್ರಿಗೆ. ನಾಳೆ ಇದೆ ಸರ್ ಬರ್ಬೋದಾ ಅಂತ. ಬಟ್ ಅವರು ಇಲ್ಲ ಸರ್ ನೀವು 20ನೇ ತಾರೀಕು ಬನ್ನಿ, 20ನೇ ತಾರೀಕು ಬಂದರೆ ನಿಮಗೆ ಪಕ್ಕಾ ಫಿಟ್ಟಿಂಗ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಹಾಗಾಗಿ ನಾನು 20ನೇ ತಾರೀಕು ಹೋಗ್ತಾಯಿದ್ದೀನಿ. 20ನೇ ತಾರೀಕು ಹೋಗಿ 19ನೇ ತಾರೀಕು ನೆನ್ನೆನೂ ಕೂಡ ಮಾಡಿದ್ದೆ ನಾನು ಕಾಲ್ನ ಅವ್ರಿಗೆ ಶೋರೂಮ್ಗೆ. ಇಲ್ಲ ಸರ್ ಬನ್ನಿ ನಿಮ್ಮದು ಆಗೈತೆ, ಬಂದು ಫಿಟ್ ಮಾಡ್ಕೊಂಡು ಹೋಗಿ ಅಂತ ಅಂದರು ಅವರೇ. ಹಾಗಾಗಿ ಹೋಗ್ತಾಯಿದ್ದೀನಿ ನೋಡಿ. ಇದು ಯಲಹಂಕ ಡೈರಿ ಸರ್ಕಲ್ ಬರ್ತಾಯಿದೆ. ಡೈರಿ ಸರ್ಕಲ್ ಬಿಡ್ತಾ ಇದ್ದಂಗೆ ಫ್ಲೈಓವರ್ಗೂ ಡೈರಿ ಸರ್ಕಲಲ್ಲೇ ಇರೋದು. ಆ ಡೈರಿ ಸರ್ಕಲ್ಲು ಮುಗಿಸ್ಕೊಂಡು ಮೇಲೆ ಹೋಗ್ತಾ ಇದ್ದಂಗೆ ಫ್ಲೈಓವರ್ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ಫ್ಲೈಓವರು ಯಾವಾಗಪ್ಪ ಆಯಿತು ಅಂದರೆ ಯಲಹಂಕದಲ್ಲಿ ಫಸ್ಟು ಫ್ಲೈಓವರ್ ಇರಲಿಲ್ಲ. ಈಗ ಇತ್ತೀಚೆಗೆ ಫ್ಲೈಓವರ್ ಆಯಿತು, 1-2 ವರ್ಷದ ಹಿಂದೆ. ನಾನು ಬಂದಾಗ ಬೆಂಗಳೂರಿಗೆ ಇಲ್ಲಿ ಫ್ಲೈಓವರ್ ಇರಲಿಲ್ಲ. ಅದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಒಂದು ಸಾರಿ. ಕುಮಾರಸ್ವಾಮಿ ಅವರು ಯಾವಾಗ CM ಆದರೂ ಆ ಟೈಮಲ್ಲಿ ಕುಮಾರಸ್ವಾಮಿ ಅವರೇ ಇಲ್ಲೊಂದು ಮೇಲ್ಸೇತುವೆ ಬೇಕು ಅಂತೇಳಿ ಇದನ್ನು ಇಲ್ಲಿ ಮೇಲ್ಸೇತುವೆನ ಸ್ಯಾಂಕ್ಷನ್ ಮಾಡಿದ್ರು HD ಕುಮಾರಸ್ವಾಮಿ ಅವರು. ಹಾಗಾಗಿ ಯಲಹಂಕದಲ್ಲಿ ಈ ಡೈರಿ ಸರ್ಕಲಲ್ಲಿ ಫ್ಲೈಓವರ್ ಬಂತು ನೋಡಿ. ತುಂಬ ಚೆನ್ನಾಗಿದೆ ಫ್ಲೈಓವರು, ಯಾವುದೇ ತೊಂದರೆ ಇಲ್ಲ. ಬಟ್ ಫಸ್ಟು ಸ್ವಲ್ಪ ಟ್ರಾಫಿಕ್ ಆಗ್ತಾಯಿತ್ತು. ಯಾಕೆಂದರೆ ಈ ಕಡೆ ಒಳಗಡೆ NS ಆ ಕಡೆ ಈ ಕಡೆ ಎಲ್ಲ ಹೋಗೋರೆಲ್ಲ, ಯಲಹಂಕದ ಕಡೆಗೆ ಹೋಗೋರೆಲ್ಲ, ಜೊತೆ ಈ ಕಡೆ ದೊಡ್ಡಬಳ್ಳಾಪುರ ಹೋಗೋರೆಲ್ಲ ತುಂಬ ಪ್ರಾಬ್ಲಮ್ ಆಯ್ತಿತ್ತು, ಟ್ರಾಫಿಕ್ ಆಯ್ತಿತ್ತು. ಈಗ ಈ ಫ್ಲೈಓವರ್ ಬಂದಮೇಲೆ ಇಲ್ಲೆಲ್ಲ ಟ್ರಾಫಿಕ್ ಎಲ್ಲ ಕಂಟ್ರೋಲ್ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ರೋಡು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾನು ಒಂದು 2 ಸತಿ ಏನೋ ಹೋಗಿದ್ದೆ, ಬಟ್ ಬಸ್ಸಲ್ಲಿ ಹೋಗಿದ್ದೆ, ಗಾಡೀಲಿ ಹೋಗಿರಲಿಲ್ಲ. ಈಗ ಗಾಡಿಗೆ ನಾನು HSRP ನಂಬರ್ ಪ್ಲೇಟು ಫಿಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಗಾಡಿನೇ ತಗೊಂಡು ಹೋದೆ. ಹಾಗಾಗಿ ಗಾಡಿನಲ್ಲೇ ಹೋಗ್ತಾಯಿದ್ದೀನಿ ನೋಡಿ. ಅಷ್ಟೇ, ಮುಗೀತು ಫ್ಲೈಓವರ್ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬೇಕು. ಸ್ವಲ್ಪ ಮುಂದೆ ಹೋಯಿತು ಅಂದರೆ ಅಲ್ಲೇ ಇದು ಸಿಗುತ್ತೆ, ಏನಪ್ಪ ಒಂದು ಲೆಫ್ಟಿಗೆ ಅಂದರೆ ಮೂರು ಕ್ರಾಸ್ ಸಿಗುತ್ತೆ. ಅದರಲ್ಲಿ ಫಸ್ಟ್ನೇ ಕ್ರಾಸ್ಗೆ ನಾನು ಟರ್ನಿಂಗ್ ಆಗಬೇಕು. ಆ ಟರ್ನಿಂಗ್ ಆಗಿ ಆ ತುದಿಲೇ ಹೋದರೆ ಆಮೇಲೆ ಇನ್ನೊಂದು ಗಮನಿಸಿ ನೋಡಿ, ಇಲ್ಲಿ ಉದ್ದಕ್ಕೂ ಮರಗಳು ಯಾವುದೇ ಕಾರಣಕ್ಕೂ ಕಟ್ಟೇ ಮಾಡಿಲ್ಲ ನೋಡಿ. ಇಲ್ಲಿ ಏನೇನು ಮರಗಳಿದ್ದಾವೆ, ಅಲ್ಲಿಂದ ಬಂದ ಎಷ್ಟು ಉರು ಬಿಸಿಲು ಸುಡ್ತಾಯಿತ್ತು. ಬಟ್ ಇಲ್ಲಿ ಬರ್ತಾ ಇದ್ದಂಗೆ ಒಳ್ಳೆ ತಣ್ಣನೆ ವಾತಾವರಣ, ಕೂಲ್ ಎಷ್ಟು ತಂಪಾಗಿತ್ತು ಅಂದರೆ ಇಲ್ಲಿ ಜಾಗ ನೋಡಿ. ಗಿಡ ಮರ ಬೆಳೆಸಿ ಅನ್ನೋದು ಅದಕ್ಕೇ ನೋಡಿ. ಇಲ್ಲಿ ಎಷ್ಟು ಗಿಡ ಮರಗಳು ಬೆಳೆದವೆ, ಮರಗಳು ಎಷ್ಟು ಬೆಳೆದವೆ, ಒಂದೂ ಕೂಡ ಕಟ್ ಮಾಡಿಲ್ಲ, ಹಂಗೇ ಅದನ್ನು ರೋಡ್ ಹಾಕಿದ್ದಾರೆ. ಬಟ್ ಎಷ್ಟು ತಣ್ಣಗಿತ್ತು ಅಂದರೆ ನನಗೆ ಅದೇ ಆಶ್ಚರ್ಯ ಆಯಿತು. ಆ ಕಡೆ ಎಲ್ಲ ಅಷ್ಟೊಂದು ಬಿಸಿ ಇದೆ. ಇಲ್ಲಿ ಎಷ್ಟು ತಣ್ಣಗೆ ಅಂದರೆ ಗಿಡ ಮರ ಇರೋದಕ್ಕೆ ಆ ಬಿಸಿಲೆಲ್ಲನೂ ಎಳ್ಕೊಂಡು ಮನುಷ್ಯರಿಗೆ ಎಷ್ಟು ತಂಪಾದ ವಾತಾವರಣ ಕೊಡ್ತದೆ ಅಂತ ನೋಡಿ. ಇದೇನೇ ಟರ್ನಿಂಗು. ಈ ಟರ್ನಿಂಗಲ್ಲಿ ಒಳಗಡೆ ಹೋದರೆ ಇದು ದೊಡ್ಡಬಳ್ಳಾಪುರ ರೋಡ್ಗೆ ಇದು ಕೂಡ ಟಚ್ ಆಗುತ್ತೆ. ಆ ಟಚ್ ಆಗತ್ತವೇ ಹೇಮಂತ್ ಮೋಟರ್ಸ್ ಅಂತ ಏನಿದೆ, ಆ ಹೇಮಂತ್ ಮೋಟರ್ಸ್ ಇರೋದು. ಹಾಗಾಗಿ ನಾನು ಇದೇ ರೋಡಲ್ಲಿ ಹೋಗೋಣ, ಅಲ್ಲೋಗಿ ಆ ಟ್ರಾಫಿಕ್ ಬೇರೆ ಇರ್ತದೆ, ಅಲ್ಲಿ ತಿರ್ಕೊಂಡು ಬರೋ ಬದಲು ಈ ಕಡೆಯಿಂದನೇ ಹೋಗಿ ನಾನು ಅಲ್ಲೇ ಟಚ್ ಆಗೋಣ ಅಂತ ಅಂದ್ಬಿಟ್ಟು ನೋಡಿದೆ. ನಾನು ಅದು ನೋಡೋಕ್ಕೆ ಹೋಗಿದ್ದಿದ್ದೆ ಫಸ್ಟ್ ಟೈಮು. ಬಟ್ ಯಲಹಂಕಕ್ಕೆ ಸುಮಾರು ಸತಿ ಹೋಗಿದ್ದೀನಿ, ಬಟ್ ಇದಕ್ಕೋಸ್ಕರನೇ ಹೋಗಿರಲಿಲ್ಲ. ಹಾಗಾಗಿ ನಾನು ನೋಡಿದೆ, ಅಲ್ಲಿ ಹಾಸ್ಪಿಟ್ಲು ಕೂಡ ಇತ್ತು ಹಿಂದೆ ಕಡೆ. ಇದಪ್ಪ ಹಾಸ್ಪಿಟ್ಲು ಅಂದ್ಕೊಂಡೆ. ಬಟ್ ಆ ಹಾಸ್ಪಿಟ್ಲು ಪಕ್ಕದಲ್ಲೇ ಮೇನ್ ರೋಡ್ಗಾದಂಗೆ ಶೋರೂಮ್ ಐತೆ. ಈ ಪಕ್ಕಕ್ಕಾದಂಗೆ ಹಿಂದ್ಗಡೆ ರೋಡಲ್ಲಿ ಹಾಸ್ಪಿಟ್ಲ್ ಐತೆ ನೋಡಿ. ಅವೆಲ್ಲ ಹಾಸ್ಪಿಟ್ಲುದೇ ಆಂಬುಲೆನ್ಸ್ಗಳು ನಿಂತಿರೋದು. ಹಾಗಾಗಿ ನೋಡ್ಕೊಂಡು ಹೋದೆ ನೋಡಿ. ಇಲ್ಲಿ ಈ ಬಿಲ್ಡಿಂಗ್ ಇದೆಯಲ್ಲ, ಈ ಬಿಲ್ಡಿಂಗ್ ಮುಂಭಾಗ ಇದು ಹಾಸ್ಪಿಟ್ಲು. ಇದ್ರ ಮುಂಭಾಗಕ್ಕಾದಂಗೆ ಅದು ಹೇಮಂತ್ ಮೋಟರ್ಸ್ ಇರೋದು. ಹಾಗಾಗಿ ನಾನು ಅಲ್ಲಿಗೆ ಹೋಗಿ ನೋಡಿ, ಇಲ್ಲಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ನೋಡಿದೆ. ಎಲ್ಲಿ ಅಂತ ನನಗೂ ಸರಿಯಾಗಿ ಗೊತ್ತಿರಲಿಲ್ಲ. ಆ ಮೂಲೆಯಲ್ಲೇ ಇದೆ, ಆ ಕಾರ್ನರಲ್ಲಿ ಏನಿದೆ, ಆ ಕಾರ್ನರಲ್ಲೇ ಹೇಮಂತ್ ಮೋಟರ್ಸ್ ಬರೋದು. ಹಾಗಾಗಿ ಅಲ್ಲಿ ಒಂದು ಸತಿ ನಿಲ್ಲಿಸಿ ನೋಡ್ಕೊಂಡೆ. ಹೇಮಂತ್ ಮೋಟರ್ಸ್ ಅದೇನೆ ಅಂತ ಗೊತ್ತಾಯಿತು. ಗೊತ್ತಾದಮೇಲೆ ನಾವು ಟರ್ನಿಂಗ್ ಮಾಡ್ಕೊಂಡು ಅಲ್ಲೂ ಕೂಡ ಟರ್ನ್ ಮಾಡ್ಕೊಂಡು ಹಂಗೇ ಮುಂದೆ ಹೋಗಿ ಆಫೀಸ್ಗೆ ಹೋಗಿ ನಂದು ಏನು HSRP ನಂಬರ್ ಪ್ಲೇಟ್ ಇತ್ತೋ ಅದು ಈಸ್ಕೊಂಡು ಫಿಟ್ ಮಾಡಿಸ್ಕೊಂಡೆ. ಬಟ್ ಫಿಟ್ಟಿಂಗ್ ಮಾಡೋ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯಾಕೆಂದರೆ ಇದು ವೀಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಹಾಗಾಗಿ ನಾನು ಇಲ್ಲಿಗೇ ಈ ವಿಡಿಯೋನ ಮುಗಿಸ್ತೀನಿ.
ಫಿಟ್ಟಿಂಗ್ ಮಾಡೋ ವೀಡಿಯೋ HSRP ನಂಬರ್ ಪ್ಲೇಟ್ನ ಫಿಟ್ಟಿಂಗ್ ಮಾಡೋ ವೀಡಿಯೋ ಮುಂದಿನ ಭಾಗದಲ್ಲಿ ನಾನು ಹಾಕ್ತೀನಿ ಅಂತಲೇ ಹೇಳ್ಬೋದು. ನೋಡಿ ಇಲ್ಲೇ ಇರೋದು ಹೇಮಂತ್, ನೋಡಿ ಇಲ್ಲೇ ಇದೆ ನೋಡಿ ಶೋರೂಮ್ ಟಿ ವಿ ಎಸ್ ಶೋರೂಮು. ಇದೇನೇ ಹೇಮಂತ್ ಮೋಟಾರ್ಸು. ಆಲ್ರೆಡಿ ನೋಡಿ ಫಿಟ್ಟಿಂಗ್ ನಡೀತಾ ಇದೆ ಒಬ್ರದ್ದು. ನೋಡಿ ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ ನೋಡಿ ಈ ಅಪ್ಪನೇ ನೋಡಿ ಇಲ್ಲಿ ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ ಆಲ್ರೆಡಿ. ಇವರೇ ನನಗೂ ಫಿಟ್ ಮಾಡಿ ಅರಿ ನಂಬರ್ ಪ್ಲೇಟು ಫಸ್ಟ್ ಫ್ಲೋರ್ ಸರ್. ಸೆಕೆಂಡ್ ಫ್ಲೋರ್. ಅಷ್ಟು ನೋಡಪ್ಪ, ನನ್ನ ಮಕ್ಕಳು ನಂಬರ್ ಪ್ಲೇಟ್ಗೆ ಸೆಕೆಂಡ್ ಫ್ಲೋರ್ ಇಟ್ಟಿದ್ದಾರೆ. ಇದು ನಂಬರ್ ಪ್ಲೇಟು ಹುಡುಕ್ತಾ ಇದ್ದಾರೆ ಇನ್ನೊಬ್ರದ್ದು. ನಾವು ಹೋಗೋ ಮುಂಚೆ ಇವರು ಬಂದಿದ್ದರು, ಅವರು ಹುಡುಕ್ತಾಯಿದ್ರು. ಅವ್ರದ್ದಾದ್ಮೇಲೆ ನಮ್ದು ಹುಡುಕಿ ಕೊಡ್ತಾರೆ. ಹುಡುಕಿ ಕೊಟ್ಮೇಲೆ ಮತ್ತೆ ನಾವು ಕೆಳಗಡೆ ನಾವು ನೋಡಿದ್ವಲ್ಲ ಅಲ್ಲಿ ಫಿಟ್ಟಿಂಗ್ ಮಾಡ್ತಾಯಿದ್ರಲ್ಲ, ಅಲ್ಲೋಗಿ ನಾವು ಅವ್ರ ಕೈಲಿ ಫಿಟ್ಟಿಂಗ್ ಮಾಡಿಸ್ಬೇಕು. ಅಲ್ಲಿ ಸೆಕ್ಯೂರಿಟಿ ಡ್ರೆಸ್ ಹಾಕೊಂಡಿದ್ರು. ಅಯ್ಯಪ್ಪ ಏನೋ ಅವರೇ ಫಿಟ್ ಮಾಡ್ತಾಯಿದ್ರು ಗೊತ್ತಿಲ್ಲ, ಬಟ್ ಅವ್ರು ರೆಡಿ ಮಾಡ್ತಾಯಿದ್ರು. ಮಾಡಲಿ. ಈ ವಿಡಿಯೋದಲ್ಲಿ ಇಷ್ಟು ಮಾತ್ರ ಇನ್ನೂ ಲಾಂಗ್ ಆಗಿಬಿಡ್ತದೆ ಹಾಕಿದ್ರೆ. ಮತ್ತು ಫಿಟ್ಟಿಂಗ್ ಗಾಡಿಗೆ HSRP ಪ್ಲೇಟು ಫಿಟ್ಟಿಂಗ್ ಆದದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹಾಕ್ತೀನಿ. ಅಲ್ಲಿವರೆಗೂ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಫಿಟ್ಟಿಂಗ್ ಆಯಿತೋ ಗಾಡಿಗೆ HSRP ಪ್ಲೇಟು ಆ ವಿಡಿಯೋನ ನಾನು ಹಾಕ್ತೀನಿ ಅಂತಲೇ ಹೇಳ್ಬೋದು.